ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 38ಗೆ ಎಲ್ರಿಗೂ ಸ್ವಾಗತ. ಇವತ್ತು ಯೋಗ ಕ್ಲಾಸ್ ಬ್ರೇಕ್ ಇತ್ತು, ಸೊ ಹಾಗಾಗಿ ನಾನು ಬ್ರೇಕ್ ತೊಗೊಂಡಿದ್ದೀನಿ. ಸ್ವಲ್ಪ ವಾಕಿಂಗ್ ಅಷ್ಟೇ ಮಾಡಿದೆ, ಅದು ಮಾಡಿ ಪ್ರೋಟೀನ್ ಶೇಕ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ಬಂದ ತಕ್ಷಣ ಇವತ್ತಿನ ಕೆಲಸ ಚೆಕ್ ಮಾಡ್ತಾ ಇದ್ದೆ. ಇದೊಂದು ಬ್ಲೌಸ್ ಸ್ಲೀವ್ಸ್ ರೆಡಿ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಪ್ಲೇನ್ ಅನ್ನಿಸ್ತು, ಅಂದರೆ ಡಿಸೈನ್ಡ್ ಇದೆ, ಬಟ್ ಅದಕ್ಕೇನಾದರೂ ಇರಲಿ ಅಂತ ಹೇಳಿ ನಾನು ಬಟನ್ಸ್ ಹಾಕ್ತಾ ಇದ್ದೀನಿ. ಸೊ ಬಟನ್ನ ಪ್ಲೇನ್ ಮೆಟೀರಿಯಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಪ್ಲೇನ್ ಮೆಟೀರಿಯಲ್ ಒಂದು ಸ್ವಲ್ಪ ಮಿಕ್ಕಿತ್ತು, ಅದರಲ್ಲೇ ತೊಗೊಂಡು ಬಟನ್ಸ್ ಹಾಕಿ ಕೊಡ್ತಿದ್ದೀನಿ. ಕೆಲವೊಂದು ಸತಿ ಕ್ಲೈಂಟ್ ಹೇಳಿಲ್ಲ ಅಂದರೂ ನಾವು ಚಿಕ್ಕ ಪುಟ್ಟದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ರೆಡಿ ಮಾಡಿ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತಲ್ವ. ಹಾಗಾಗಿ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ಕೂಡ ಹೈಲೈಟ್ ಆಗ್ತಾ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಮಧ್ಯ ಬ್ರೇಕಲ್ಲಿ ಫ್ರೂಟ್ಸ್ ತಿಂದೆ, ಸಪೋಟ ಮತ್ತು ಆ್ಯಪಲ್. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಗ್ರೇವಿ. ಸೊ ಇದನ್ನು ತಿಂದು ನನ್ನ ಕೆಲಸ ಮುಗಿಸ್ತಾ ಇದ್ದೆ. ಜೊತೆಗೆ ಗ್ರೀನ್ ಟೀ. ಮಧ್ಯದಲ್ಲಿ ಕ್ಲೈಂಟ್ ಬಂದರು, ಅಂದರೆ ಇನ್ವೈಟ್ ಮಾಡಲಿಕ್ಕೆ ಅಂಥೇಳಿ. ನಿಜ ಹೇಳಬೇಕಂದ್ರೆ ಐ ಆಮ್ ಸೋ ಬ್ಲೆಸ್ಡ್. ಸೊ ನನ್ನ ಪ್ರೀ ವೆಡ್ಡಿಂಗ್ ಕ್ಲೈಂಟ್ಸ್ ಯಾರೇ ಆಗಿರಲಿ, ಆಲ್ಮೋಸ್ಟ್ ಎಲ್ಲರೂ ಬಂದು ಕಾರ್ಡ್ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಬರೋ ಅವಶ್ಯಕತೆ ಇರಲ್ಲ, ವಾಟ್ಸಪ್ ಮಾಡ್ಬೋದು, ಅದೆಲ್ಲ ಕಾಮನ್. ಕಾಲ್ ಮಾಡಿ ಕೂಡ ಕರಿಬೋದು. ಸ್ವಂತದವರೇ ಈಗ ಕಾಲ್ ಮಾಡಿ ಕರೀತಾರೆ. ಅಂಥದ್ರಲ್ಲಿ ಒಂದಿನ ಮೀಟ್ ಮಾಡಿರೋ ನನ್ನ ಇಲ್ಲಿಗೆ ಪುನಃ ಹುಡ್ಕೊಂಡು ಬಂದು ಅದೆಷ್ಟೇ ದೂರ ಇರಲಿ, ಸೊ ಇನ್ವೈಟ್ ಮಾಡಿ ಹೋಗ್ತಾರಲ್ಲ, ಇಟ್ಸ್ ಸೋ ಕೈಂಡ್. ಕೆಲವೊಬ್ಬರಂತೂ ಮೆಟರ್ನಿಟಿ ಕಾಸ್ಟ್ಯೂಮ್ ತೊಗೊಂಡಿರ್ತಾರೆ. ನಾನು ಅವ್ರ ಜೊತೆ ಒಂದಿನ ಮಾತಾಡಿರ್ತೀನಿ ಅಷ್ಟೇ, ಒಂದಿನ ಮತ್ತು ರಿಟರ್ನ್ ಮಾಡೋಕ್ಕೆ ಬಂದಾಗ ಒಂದಿನ ಮಾತಾಡಿರ್ತೀನಿ. ಸೊ ಅವ್ರದ್ದು ಆಫ್ಟರ್ ಡೆಲಿವರಿ ಆ ಮಗು ನಾಮಕರಣ ಇರುತ್ತಲ್ಲ, ಅಂದರೆ ಆ ಡೆಲಿವರಿಗೂ ಆ್ಯಂಡ್ ನಾಮಕರಣಕ್ಕೂ ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಡಿಫ್ರೆನ್ಸ್ ಇರುತ್ತೆ. ಅಥವಾ ಒಬ್ಬೊಬ್ರದ್ದು 1 ಇಯರಾಗಿ ಮಾಡ್ತಾರೆ ಸೆಲೆಬ್ರೇಷನ್ಸ್ ಎಲ್ಲ. ಅದಕ್ಕೂ ಕೂಡ ನನ್ನ ನೆನ್ಪಿಟ್ಕೊಂಡು ಕಾಲ್ ಮಾಡಿ ಕರೀತಾರೆ. ಸೊ ಅವಾಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದು ಅವಶ್ಯಕತೆನೇ ಇಲ್ಲ ಅವ್ರಿಗೆ, ಬಟ್ ಅಷ್ಟು ನನ್ನ ನೆನಪು ಮಾಡ್ಕೊಂಡಿರ್ತಾರೆ. 1 ವರ್ಷ ಆದರೂ ನಾನು ಯಾರೋ ಆಗಿದ್ರು ನಾನು ನೆನಪು ಮಾಡಿಕೊಂಡು ಈ ಥರ ನಾಮಕರಣ ಇದೆ ಪಾಪದು ಬನ್ನಿ ಅಂತೆಲ್ಲ ಕರೀತಾರೆ. ಸೊ ಅದೆಷ್ಟು ಖುಷಿ ಆಗುತ್ತೆ ಅಂದರೆ ಕೆಲವೊಂದನ್ನು ಹೇಳೋದಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಮತ್ತು ಈ ಕಾರ್ಡಲ್ಲಿ ನನಗೆ ಈ ಸೆಂಟೆನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಯು ಆರ್ ನಾಟ್ ಜಸ್ಟ್ ಇನ್ವೈಟೆಡ್ ಬಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ಎಷ್ಟು ಚೆನ್ನಾಗಿದೆ ಅಲ್ವ ಲೈನ್ಸು, ಸಖತ್ ಇಂಪ್ರೆಸಿವ್ ಆಗಿದೆ. ಎನಿವೇ, ಇವರು ಹೊರಟ ಮೇಲೆ ನನ್ನ ಫ್ರೆಂಡಿಂದ ಕಾಲ್ ಬಂತು. ಮುಂಬೈಯಿಂದ ನನ್ನ ಫ್ರೆಂಡ್ ಪ್ರಜಕ್ತಾ ಬರ್ತಿದ್ದಾರೆ. ಸೊ ಅವ್ರನ್ನ ಕರ್ಕೊಂಬರಕ್ಕೆ ಹೊರಟೆ. ಅಲ್ಲೇ ಅವ್ರ ಜೊತೆಗೇ ಊಟ ಮಾಡ್ಕೊಂಡು ಬಂದೆ ನಾನು. ರಾತ್ರಿ ಊಟ ಚಪಾತಿ ಆ್ಯಂಡ್ ಗ್ರೇವಿ, ಅಲ್ಲೂ ಕೂಡ ಅದೇ ತಿಂದೆ, ಬಿಕಾಸ್ ಬೇರೆ ಏನೂ ತಿನ್ನೋ ಹಾಗಿಲ್ಲ ಅಲ್ಲ. ಸೊ ಅದನ್ನು ತಿಂದು ಇವತ್ತಿನ ದಿನ ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.